ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರದ ಸಮಯದಲ್ಲೇ ಹೇಳಿದ್ದಂತೆ ನಿನ್ನೆ ರಾತ್ರಿ ಅಲ್ಲಿಯ ಕಾಲಮಾನದಲ್ಲಿ ಮಧ್ಯಾಹ್ನ ಸುಂಕವನ್ನು ಜಾರಿಗೆ ತಂದಿದ್ದಾರೆ. ಗೆಳೆಯರನ್ನಾಗಲಿ ಶತ್ರುಗಳನ್ನಾಗಲಿ ಪಕ್ಕದಲ್ಲಿರುವವರನ್ನಾಗಲಿ ದೂರದಲ್ಲಿರುವವರನ್ನಾಗಲಿ 1000 ಜನ ಇರುವ ದ್ವೀಪವಾದರೂ ಸರಿ 1 ಬಿಲಿಯನ್ ಜನ ಇರುವ ಭಾರತದಂಥ ದೇಶವಾದರೂ ಸರಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಬಹಳ ನ್ಯಾಯಬದ್ಧವಾಗಿ ಅವರ ಪ್ರಕಾರ ಸುತ್ತೆರಿಗೆ ಹಾಕಿ ಕಳಿಸಿದ್ದಾರೆ. ತಗೊಳ್ರಪ್ಪ ಇಟ್ಕೊಳ್ಳಿ ಭದ್ರವಾಗಿ ಅಂತ. ಅಮೆರಿಕದ ಈ ಅಸಲಿ ಸುಂಕದ ಯುದ್ಧ ಅಂತ ಏನು ಬಿಂಬಿಸ್ತಾ ಇದ್ದೀವಿ ಅದು ಈಗ ಅಧಿಕೃತವಾಗಿ ಪ್ರಾರಂಭವಾದಂತೆ ಆಯಿತು. ಈ ವಿಭಾಗದಲ್ಲಿ ಒಂದೇ ತಕ್ಕಡಿಲಿ ತೂಗಿದ್ದಾರೆ ಅಂತ ಕೆಲವರ ಅಭಿಪ್ರಾಯ. ಹಾಗೇನಿಲ್ಲ, ಒಂದೇ ತಕ್ಕಡಿಲಿ ತೂಕದಂಗಿಲ್ಲ. ನನಗೆ ಯಾರು ತಮ್ಮ ಸ್ಥಿತಿಯಲ್ಲಿ ಇನ್ಯಾರನ್ನು ನೋಡಿದರೆ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ಸಮಾಧಾನ ಪಟ್ಟಿಕೊಳ್ಳಬಹುದು. ಉದಾಹರಣೆಗೆ ಹಾಲಿನ ಬೆಲೆ ಜಾಸ್ತಿ ಆಯಿತು, ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ. ಡೀಸೆಲ್ ಬೆಲೆ ಜಾಸ್ತಿ, ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ. ಇಲ್ಲಿ ಮರ್ಡರ್, ಬೇರೆ ರಾಜ್ಯಗಳಲ್ಲಿ ಮರ್ಡರ್ ಕಡಿಮೆ ಇದೆ. ಸರ್ ಇಲ್ಲಿ 40% ತಿಂತಾ ಇದ್ದೀರಿ, ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಜಾಸ್ತಿ ತಿನ್ನುತ್ತಿದ್ದಾರೆ. ಹೇಸಿಗೆಯನ್ನು ಅನ್ನೋ ಸರ್ಕಾರಗಳಿವೆಯಲ್ಲ, ಆ ಟೈಪು ಈಗ ನಾವು ಬೇಕಾದ್ರೆ ಭಾರತದಲ್ಲಿ ನಾವು ನಮಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇರಬಹುದು ಅಂದ್ಕೊಳ್ತಿರೋ ಚೈನಾ, ವಿಯೆಟ್ನಾಂ, ಯುರೋಪಿಯನ್ ಯೂನಿಯನ್, ಐರೋಪ್ಯ ರಾಷ್ಟ್ರಗಳದ್ದು ಕೂಟ, ಮೆಕ್ಸಿಕೋ, ಇವರುಗಳನ್ನು ನೋಡಿ ನಾವು ಸುಮಾರಾಗೆ ಸೇಫ್ ಆಗಿದ್ದೀವಪ್ಪ ಅಂತ ಅನ್ಕೋಬೇಕಷ್ಟೇ. ಹಾಗಿಲ್ಲ. ಏನಿದು ತೆರಿಗೆ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ 26% ಸುಂಕ ವಿಧಿಸಿದ್ದಾರೆ. ಭಾಳ ಕಡೆ ನಾನು ನೋಡ್ತಾ ಇದ್ದೆ ಇದನ್ನು ಪ್ರತೀಕಾರ ಸುಂಕ ಅಂತ ಹೇಳ್ತಿದ್ದಾರೆ. ಅದು ಪ್ರತೀಕಾರ ಸುಂಕ, ರಿವೆಂಜ್ ಅಲ್ಲ, ರೆಸಿಪ್ರೋಕಲ್ ಅಂತ ಅವರ ವಾದ. ಅವರ ವಾದ ಅಮೆರಿಕದಿಂದ ಅತ್ಯಂತ ಕಡಿಮೆ ಟ್ಯಾಕ್ಸನ್ನು ಹಾಕಿಸ್ಕೊಂಡು ಅಮೆರಿಕದ ಪದಾರ್ಥಗಳು ನಿಮ್ಮ ದೇಶಗಳಿಗೆ ಬಂದಾಗ ಬಾಯಿಗೆ ಬಂದಾಗ ನೀವು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ, ನಮ್ಮನ್ನು ದುರ್ಬಳಕೆ ಮಾಡಿಕೊಂಡಿದ್ದೀರಿ ನೀವು ಅಂತ ಅವ್ರದ್ದು ಆರೋಪ ಅದು. ಇಲ್ಲಿಯೂ ಅಮೆರಿಕದಲ್ಲಿ ಭಾರತದ ಮೇಲೆ ಹಾಕಿದಾಗ ಅವರೊಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. 130 ದೇಶದ ಮೇಲೂ ಹಾಕಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ. ಯಾವ ಲೆವೆಲಿಗೆ ಬಿಟ್ಟಿಲ್ಲ ಅಂತಂದರೆ ಆಸ್ಟ್ರೇಲಿಯಾ ಸಮೀಪದ ಮ್ಯಾಕ್ಡೊನಾಲ್ಡ್ ಆಂಡರ್ಸನ್ ಐಲ್ಯಾಂಡಲ್ಲಿ ಜನನೇ ಇಲ್ಲ, ಅದು ಮೇಲೂ ಹಾಕಿದ್ದಾರೆ, ಬಿಟ್ಟಿಲ್ಲ. ಫಾಕ್ಲ್ಯಾಂಡ್ಸು ಹಾಕಿದ್ದಾರೆ. ಯಾವುದೋ ಇನ್ನೊಂದು ಐಲ್ಯಾಂಡ್ ನೋಡ್ತಾ ಇದೆ, 700 ಜನ ಇದ್ದಾರೆ, ಹಾಕಿದ್ದಾರೆ, ಬಿಟ್ಟಿಲ್ಲ. ಅವರು ಯಾವುದು ಬಿಟ್ಟಿಲ್ಲ, ಎಲ್ಲರ ಮೇಲೆ ಹಾಕ್ಕೊಂಡೋಗಿದ್ದಾರೆ. ಅಲ್ಲೇ ಹೇಳಿದ್ರು, ಮೋದಿ ನನಗೆ ಉತ್ತಮ ಸ್ನೇಹಿತ, ಭಾರತ ಬಹಳ ಟಫು ಹ್ಯಾಂಡ್ಲ್ ಮಾಡೋದು, ನಂಗೆ ಭಾಳ ಫ್ರೆಂಡು, ಇತ್ತೀಚೆಗೆ ಹೋದರು ನಮ್ಮ ದೇಶದಿಂದ ಅವರು. ಆದರೂ ನಾನು ಅವ್ರಿಗೆ ಹೇಳಿದೆ, ಏನಪ್ಪ ನೀ ನನ್ನ ಫ್ರೆಂಡು, ಆದರೂ ನಮ್ಮನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ. ನಾನು ಹೇಳೇ ಬಿಟ್ಟಿದ್ದೆಪ್ಪ ಅಂತ ಹೇಳಿ 52% ಇಂಡಿಯಾ ಆಗ್ತಾ ಇರೋದು ನಮ್ಮ ಮೇಲೆ. ಅದಕ್ಕೆ ನಾನೀಗ 26% ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಅವ್ರಿಗೆ ಕನ್ಸೆಷನ್ ಕೊಟ್ಟಿದ್ದೀನಪ್ಪ, ಅರ್ಧದಷ್ಟು ಕನ್ಸೆಷನ್ ಕೊಟ್ಟಿದ್ದೀನಿ ಅವ್ರಿಗೆ ನಾನು ಅಂತ ಹೇಳಿಕೊಂಡ್ರು ಟ್ರಂಪು. ಸರಿ, ಭಾರತ ಇದಕ್ಕೆ ಪ್ರತಿಕ್ರಿಯೆಯನ್ನು ಭಾಳ ಸ್ಪಷ್ಟವಾಗಿ ಏನು ಕೊಟ್ಟಿಲ್ಲ, ತೇಲಿಸಿ ಒಂಥರ ನೋಡ್ಕೊಡೋಣ ಅನ್ನೋ ಥರ ಕೊಟ್ಬಿಟ್ಟಿದ್ದಾರೆ. ಬೇರೆ ದೇಶಗಳಷ್ಟು ಸ್ಪಷ್ಟವಾದ ಪ್ರತಿಕ್ರಿಯೆಯನ್ನು ಭಾರತ ಕೊಟ್ಟಿಲ್ಲ. ನಮ್ಮ ವಾಣಿಜ್ಯ ಇಲಾಖೆ ಇದು ಮಿಶ್ರ ಫಲಿತಾಂಶ, ಅದೇ ನಾವೀಗ ಬಂದಾದ್ರೆ ಹಾಕ್ತೀವಲ್ಲ, ಮಿಶ್ರ ಪ್ರತಿಕ್ರಿಯೆ ಅಂತ ಹಾಕಲ್ವೇ, ಹಾಗೆ ಅವರು ಮಿಶ್ರ ಫಲಿತಾಂಶ ಅಂದ್ಕೊಂಡು ಕೂತಿದ್ದಾರೆ. ಮಿಶ್ರ ಫಲಿತಾಂಶ ಅಲ್ಲ, ನೋಡೋಣ. ರಾಹುಲ್ ಗಾಂಧಿ ಮಾತ್ರ ಆಗೋಯ್ತು ಬಿಡ್ರಿ, ಮುಗೀತು ಬಿಡ್ರಿ ಇಂಡಿಯಾ ಕತೆ, ಆಯ್ತು ಬಿಡ್ರಿ, ಆರ್ಥಿಕತೆ ಢಮಾರ್ ಮುಗಿದೋಯ್ತು, ಆರ್ಥಿಕತೆ ಎಲ್ಲ ಸತ್ತೋಯ್ತು, ನೆಗೆದು ಬಿದ್ದೋಯ್ತು ದೇಶ, ಆಯ್ತು ಬಿಡ್ರಿ, ಮುಗಿದೋಯ್ತು, ಬಿಟ್ಬಿಟ್ಟು ಇನ್ನು ಆಗೋಯ್ತು ಕ್ಲಾಸ್. ಪಾಕಿಸ್ತಾನಕ್ಕೆ ಮಾರ್ಕಳಿಬೇಕಾಗುತ್ತೆ, ಅಲ್ಲ ಸಾರಿ ಅವ್ರು ತಾಕತ್ತಿದ್ರೆ ಅಂತ ಅಲ್ಲಿ ಆ ಲೆವೆಲ್ಗೆ ಮಾತಾಡಿ ಇಟ್ಬಿಟ್ರು ಕೆಳಕವರು. ಇವರೇ ಇದ್ದಿದ್ರೆ ಏನು ಮಾಡ್ತಿದ್ರಂತೆ, ಈಗ ಕೇಳ್ತಿದ್ದಾರೆ ಕೇಂದ್ರದ ಕ್ರಮ ಏನು ಅಂತ. ಅದನ್ನು ಕೇಳೋಕ್ಕೇನು ಕಷ್ಟಪಡಬೇಕು, ನಿಮ್ಮನ್ನು ನಾವು ಕೇಳ್ತೀವಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಅದಕ್ಕೆ ಉತ್ತರ ಕೊಡ್ರಿ ಫಸ್ಟು. ರಾಹುಲ್ ಗಾಂಧಿ ಬಂದು ಭಾಷಣ ಬಿಗಿದ್ಬಿಟ್ಟು ಪುಸ್ತಕ ಎಲ್ಲಾಡಿಸ್ಬಿಟ್ಟು ಹೋಗಿದ್ರಲ್ಲ ನೀವು, ಏನು ದೊಡ್ಡ ಗನಂದಾರಿ ಆಡಳಿತ ಕೊಟ್ಬಿಡ್ತೀವಿ 132 ಜನಕ್ಕೆ ಅಂತ. ಟ್ರಂಪ್ ವಿಧಿಸಿದ 26%ಅಲ್ಲಿ 26% ನಿನ್ನೆ ಹಾಕಿರೋದಲ್ಲ, ಅದು 10 + 16 ಆಗುತ್ತೆ. ಏಪ್ರಿಲ್ 5 ಮತ್ತು ಏಪ್ರಿಲ್ 10ರಿಂದ ಜಾರಿಗೆ ಬರುತ್ತೆ. ಡೊನಾಲ್ಡ್ ಟ್ರಂಪ್ ಬೇಸಿಕ್ ಟ್ಯಾರಿಫ್ ಶುಲ್ಕ
ಎಲ್ಲ ದೇಶಗಳ ಮೇಲೆ ಒಂದನ್ನು ಹಾಕ್ಬಿಟ್ಟಿದ್ದಾರೆ, ಅದು 10%. ಅದು ಯಾವ ದೇಶ ಬೇಕಾದ್ರೂ ಆಗಿರ್ಬೋದು. ಅಂದರೆ ಅವರ ದೇಶಕ್ಕೂ ನಮ್ಮ ದೇಶಕ್ಕೂ ವಾಣಿಜ್ಯ ವ್ಯವಹಾರದ ಮಧ್ಯೆ ಸರ್ಪ್ಲಸ್, ಅಂದರೆ ಭಾರತ ಹೆಚ್ಚು ದುಡ್ಡು ಮಾಡ್ಕೋತಾ ಇರೋದು, ಅಮೆರಿಕ ಕಡಿಮೆ ದುಡ್ಡು ಅಂತಂತಿತ್ತಲ್ಲ, ಅದಷ್ಟೇ ಅಲ್ಲ, ಸಮ ಇದ್ದವರು ಅಥವಾ ಆ ಸುಂಕದಲ್ಲಿ ವ್ಯತ್ಯಾಸವೇ ಇಲ್ಲದಿದ್ದವರು, ಲೈಕ್ ಆಸ್ಟ್ರೇಲಿಯಾ, ಇಸ್ರೇಲ್, ಸಿಂಗಪೂರ್, ಇವರೆಲ್ಲ ಅವ್ರಿಗೂ ಎಲ್ಲ 10% ಬಾರಿಸಿದ್ದಾರೆ ಹೇಳ್ಕೊಂಡು. ಅಂದರೆ ಈ ತಳಪಾಯದ ತೆರಿಗೆ ಅದು, ಅದರಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. 10% ಬಾರಿಸಿದ್ರು. ಬೇಸಿಕ್ ನಮಗೆ ಅದ್ರ ಮೇಲೊಂದು 16% ಎಕ್ಸ್ಟ್ರಾ ಹಿಡ್ಕೋ ಅಂತ ಜಾಮೂನು ಕೊಟ್ಟಿದ್ದಾರೆ. 10 + 16 26ಕ್ಕೆ ಬಂದು ಕೂತ್ಕೋತಾ ಇದೆ. ಓಕೆ, ನಮ್ಮ ಕತೆ ಅಷ್ಟೇನಾ? ಮುಗಿದೋಯ್ತು, ತಿಥಿ ನಮ್ಮದು ಫಿನಿಶ್ಡ್, ಕಟಾಕಟ್, ಓವರ್, ಕ್ಲೋಸ್ ಅಂತ ರಾಹುಲ್ ಗಾಂಧಿನ ಎದ್ದೇಳಕ್ಕಾಗಲ್ವಾ ಹಾಗಾದ್ರೆ? ಭಾರತ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಗುಡ್ ಪೊಸಿಷನಲ್ಲಿದೆ ಮತ್ತು ಬ್ಯಾಡ್ ಪೊಸಿಷನಲ್ಲಿದೆ, ಎರಡರಲ್ಲೂ ಇದೆ. ಗುಡ್ ಏನು? ಭಾರತದ ಆರ್ಥಿಕತೆ ಮತ್ತು ವಾಣಿಜ್ಯ ಮಾರುಕಟ್ಟೆ ಏನಿದೆ, ಬಳಕೆ, ಕನ್ಸ್ಯೂಮರ್ಸ್ ಲಾರ್ಜ್ಲಿ ಈಸ್ ಆನ್ ಎ ಡೊಮೆಸ್ಟಿಕ್ ಮಾರ್ಕೆಟ್ ಸೈಡಲ್ಲಿ. ಅಂದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮತ್ತು ದೇಶದಲ್ಲೇ ಬಳಕೆ ಹೆಚ್ಚು ನಮ್ಮದು. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಭಾಳ ವಿಚಾರಗಳಲ್ಲಿ ಕಡಿಮೆ. ಹಾಗಾಗಿ ನಮಗೆ ಇದರ ಹೊಡೆತ ಕಡಿಮೆ. ದೀರ್ಘಕಾಲದ ಹಿಂದೆ ಬ್ಯಾಂಕ್ಗಳೇ ಢಮಾರ್ ಅಂತ ಕ್ಲೋಸ್ ಆಗ್ಬಿಟ್ವು ಅಮೆರಿಕಾಲಿ. ಮಾರ್ಗನ್ನು, ಲೆಮನ್ ಬ್ರದರ್ಸು, ಡ್ಯಾಶು ಥರ ಬ್ಯಾಂಕ್ಗಳು ಹಂಗೆ ಬಿಲಿಯನ್ ಡಾಲರ್ಗಳು ಕುಸ್ಕೊಂಡು ಹೋಗ್ಬಿಟ್ರು ಎಲ್ಲ ಕೆಳಕ್ಕೆ. ಹಾಗೊಬ್ಬ ಅಮೆರಿಕಾಲದ ಕೇಳಿದ್ರು ಎಕಾನಮಿಸ್ಟು, ಆರ್ಥಿಕ ತಜ್ಞ, ಭಾರತದ ಪರವಾಗಿ ಹೇಳಿದ್ದು, ಭಾರತದಂಥ ದೇಶಕ್ಕೆ ಏನಾಗ್ಬೋದು ಇವಾಗ ಎಕಾನಮಿ ಅಂತ. ಯಾರೋ ಒಬ್ರು ಹೇಳಿದ್ರು, ಏನೂ ಆಗಲ್ಲ ಭಾರತಕ್ಕೆ. ಯಾಕೆ ಅಂದರು, ಭಾರತದಲ್ಲಿ ಈ ಶೇಕಡ 65% 70% 80% ಜನದ ಹತ್ರ ಬ್ಯಾಂಕ್ ಅಕೌಂಟೇ ಇಲ್ವಲ್ಲ, ಆಗೋದೇನು ಬಂತು ಅಂದರು. ಆ್ಯಕ್ಚುಲಿ ವಿ ವರ್ ಪ್ರೊಟೆಕ್ಟೆಡ್ ದಟ್ ಡೇ, ನಾಟ್ ಟುಡೇ. ಇವತ್ತೆಲ್ಲರ ಹತ್ರ ಅಕೌಂಟ್ ಇದೆ, ಬೇರೆ ವಿಚಾರ ಈಗ. ಹಾಗೆ ನಮ್ಮಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಕನ್ಸಂಪ್ಷನ್ ಬೇಸ್ಡ್ ಆಗಿರೋದ್ರಿಂದ, ಅಂದರೆ ಆಂತರಿಕವಾಗಿ ನಮಗೆ ಹೊಡೆತ ಕಡಿಮೆ ಇರಬಹುದು ಅನ್ನೋದು ನಮ್ದೊಂದು ಲೆಕ್ಕಾಚಾರ. ಹೊಡೆತವೇ ಇಲ್ಲವೇ? ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಮಗೂ ಅವ್ರಿಗೂ ವಾಣಿಜ್ಯ ವ್ಯವಹಾರಗಳ ಮಧ್ಯೆ ಇರುವಂತಹ ತಕ್ಕಡಿ ನಮ್ಮ ಕಡೆಗೆ ತೂಗಿಕೊಂಡಿದೆ, ಹೆಚ್ಚು ಭಾರವಾಗಿ ಒಂದು 25 - 30 ಬಿಲಿಯನ್ ಡಾಲರ್ ಅಷ್ಟು. ಈಗ 30%, ಅಂದರೆ ಈ ಇಡೀ ಸುಂಕದಲ್ಲಿ ಏನು ಹಾಕಿದ್ರು ನಿನ್ನೆ ಅವರು, ಅದರಲ್ಲಿ ಕ್ಲಾಸ್ ಅನೆಕ್ಷರ್ ಇದೆ ಒಂದು 2, ಅದರಲ್ಲಿ ಕೆಲವಕ್ಕೆ ರಿಯಾಯಿತಿ ವಿನಾಯಿತಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ಬಜೆಟಲ್ಲಿ ಇದ್ದಂಗೆ ಕೆಲವಕ್ಕೆ ರಿಯಾಯಿತಿ ವಿನಾಯಿತಿಗಳನ್ನು ಕೊಡ್ತಾರಲ್ಲ ಹಾಗೆ. ಆ ರಿಯಾಯಿತಿ ವಿನಾಯಿತಿಗಳ ಪಟ್ಟಿಯಲ್ಲಿ ಒಂದು ಸಮಾಧಾನಕರವಾದ 4-6 ವಾಕ್ಯಗಳು ಕಾಣಿಸ್ತಾ ಇವೆ. ಅದು ಯಾವುದು? ಔಷಧಿಗಳು, ಜನರಿಕ್ ಮೆಡಿಸಿನ್ಸ್ ಏನಿದೆ, ನೀವು ಅದೇ ಪ್ರಧಾನಮಂತ್ರಿ ಅದೇನೋ ಜನರಿಕ್ ಔಷಧಾಲಯ ತಗೋತಾರೆ. ಜನರಿಕ್ ಮೆಡಿಸಿನ್ಸು, ಕೆಲವು ಸ್ಪೆಸಿಫಿಕ್ ಮೆಡಿಸಿನ್ಸು ಇದೆ ಅದರಲ್ಲಿ, ಇಲ್ಲ ಅಂತಲ್ಲ ನಾನು ಹೇಳ್ತಿರೋದು. ಆ ಮೆಡಿಸಿನ್ಸ್ ಏನಿದೆ, 50%, ಐ ರಿಪೀಟ್, 50% ಈ ಔಷಧಗಳು ಭಾರತದಲ್ಲಿ ತಯಾರಾಗಿ ಅಮೆರಿಕದ ಮಾರುಕಟ್ಟೆಗೆ ಹೋಗುತ್ತೆ. ಅಮೆರಿಕದ ಮಾರುಕಟ್ಟೆ ಅಥವಾ ಅಮೆರಿಕದ ಆರೋಗ್ಯ ಕ್ಷೇತ್ರ 50% ಭಾರತದ ಈ ಫಾರ್ಮಾ ಅಂದರೆ ಔಷಧಗಳ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, ಅಲ್ಲಿ ಜನಕ್ಕದು ಅಟ್ಕಾಯಿಸ್ಕೊಳ್ಳೋದು ಬೇಡ, ಸವಾಸ ಇದು ಅಂತಂದುಬಿಟ್ಟು ಅದನ್ನು ರಿಯಾಯಿತಿ ಒಳಗೆ ಹಾಕಿದ್ದಾರೆ. ಅಂದರೆ ರಿಸ್ಕಿಂದ ಅವ್ರು ಪಾರಾಗಬೇಕು ಅಂತ ಮಾಡ್ಕೊಂಡು 100% ನಮ್ಮ ಮೇಲೆ ಪ್ರೀತಿಗಲ್ಲ ಅದು ಅವರ ಲಾಭಕ್ಕೆ. ಅದೇ ರೀತಿ ಸೆಮಿ ಕಂಡಕ್ಟರಲ್ಲಿ ಹಾಕಿದ್ದಾರೆ, ಸೇಮ್ ಹಾಕಿದ್ದಾರೆ, ಅವ್ರು ಬಿಟ್ಟಿಲ್ಲ. ಕೆಲವು ಕ್ರಿಟಿಕಲ್ ಮಿನರಲ್ಗಳಲ್ಲಿ ಹಾಕಿದ್ದಾರೆ, ಲೈಕ್ ತಾಮ್ರ ಹಾಕಿದ್ದಾರೆ, ಕಾಪರ್ ಹಾಕಿದ್ದಾರೆ, ಇದರಲ್ಲೆಲ್ಲ ಹಾಕಿದ್ದಾರೆ. ಕೆಲವು ಎನರ್ಜಿ ರಿಲೇಟೆಡ್, ಅಂದರೆ ಉತ್ಪಾದನೆಯಲ್ಲಿ ಇದರಲ್ಲಿ ರಿಲೇಟೆಡ್ದು ಕೆಲವು ಕಾಂಪೊನೆಂಟ್ಸಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ. ಬೇಡ ಸವಾಸ, ಇವ್ರದ್ದೆಲ್ಲ ಬಿಟ್ಬಿಡೋಣ ಇದನ್ನ ಅಂತ. ಅದೇ ಕೃಷಿ, ಸೀ ಫುಡ್ಡು, ಈ ಥರದ್ರ ಮೇಲೆ ಎದ್ದಿದೆ ಮೇಲೆಕ್ಕದು. ಅಂದರೆ ಈ ಬಿಟ್ಕೊಟ್ಟಿರೋ ರಿಯಾಯಿತಿ ಇದೆಯಲ್ಲ, ಅದು ನಮ್ಮ ಒಟ್ಟು 100 ರೂಪಾಯಿನಲ್ಲಿ ಯಾವ್ಯಾವ್ದು ರಿಯಾಯಿತಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಿದ್ನಲ್ಲ, ಅದು ಒಂದು 30 ರೂಪಾಯಿ ವ್ಯವಹಾರ ಇದೆ. 100ರಲ್ಲಿ 30 ಇದೆ, ಅರೌಂಡ್ 30 ರೂಪೀಸ್ ಇರ್ಬೋದು 100ರಲ್ಲಿ. ನಾನು 100ಕ್ಕೆ ಲೆಕ್ಕ ಕೊಡ್ತಾ ಇದ್ದೀನಿ, ಸುಲಭ ಅಂತ. 27, 26, 27ರಿಂದ 30 ರೂಪಾಯಿ ಒಳಗೂ ಇದೆ.
ಅಂದರೆ ನಮ್ಗೆ ಅದರದ್ದು ಹೊಡೆತ ಇಲ್ಲ, ಪಕ್ಕಕ್ಕೆ ಬಂದ್ವಿ. ಓಕೆ. ಈಗ 70% ಹೊಡೆತ ಬಂದ್ವಿ ಈಗ ನಾವೀಗ. ಹೌದು. ಆ 70%ಅಲ್ಲೂ ವೆರೈಟಿ ಹೊಡೆತಾ ಇದೆ, ಎಲ್ಲದಕ್ಕೂ ಒಂದೇ ಅಲ್ಲ. ಎಲ್ಲದಕ್ಕೂ ಒಂದೇ ಥರ ಹೊಡೆತ ಬೀಳಲ್ಲ. ಸೊ ಒಟ್ಟು ನಮಗೆ 26% ಇದ್ದರೂ ನಾನು ಓದ್ಕೊಂಡಿತ್ತು ಅಥವಾ ಅರ್ಥ ಮಾಡ್ಕೊಂಡಿದ್ದರ ಪ್ರಕಾರದಲ್ಲಿ 18ರಿಂದ 20%ಗೆ ಬಂದು ನಿಲ್ಲಬಹುದು ಇದು ಫೈನಲಿ. ಓಕೆ. ನಾನು ಹೇಳ್ತಿರೋದು. ಸೊ ಪ್ರಶ್ನೆ ಏನೀಗ ನೆಕ್ಸ್ಟು ಎಲ್ಲರಿಗೂ ಅಂದ್ರೆ ಈಗ ಸರ್ ಬೇಸಿಕ್ ಮುಗೀತಾ ಭಾರತದ ಕತೆ? ಭಾರತದ ಕತೆ ಮುಗಿಯಲ್ಲ, ಯಾವ ದೇಶದ ಕಥೆಯೂ ಮುಗಿಯಲ್ಲ. ಭಾರತ, ನಾನು ಆಗಲೇ ಹೇಳಿದೆ ಡೊಮೆಸ್ಟಿಕ್ ಮಾರ್ಕೆಟ್ ಅಂತ. ನಂಬರ್ 2, ನಾವು ಈಗಾಗಲೇ ಟ್ರಂಪಿನ ಜೊತೆ ಅಂದರೆ ಅಮೆರಿಕದ ಜೊತೆ ವಾಣಿಜ್ಯ ವ್ಯವಹಾರಗಳ ಒಪ್ಪಂದವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದೀವಿ. ಟ್ರೇಡ್ ಅಗ್ರಿಮೆಂಟನ್ನು, ವ್ಯಾಪಾರದ ಒಪ್ಪಂದಕ್ಕೆ ನಮ್ಮದು ಮಾತುಕತೆ ಪ್ರಾರಂಭ ಆಗೋಗಿದೆ. ನಮ್ಮದು, ಬ್ರಿಟನ್ದು, ಲಾರ್ಜ್ಲಿ ಆಸ್ಟ್ರೇಲಿಯಾ, ಇವ್ರದ್ದೆಲ್ಲ ಸ್ಟಾರ್ಟ್ ಆಗೋಗಿದೆ ಟಾಕ್ಸ್. ಹಾಗಾಗಿ ನಾವು ಒಂದು ಹಂತಕ್ಕೆ ದಾಟ್ಬಿಟ್ಟಿದ್ದೀವಿ. ನಾವು ಒಪ್ಪಂದ ಮಾಡಿಕೊಂಡಾಗ ಆ ಒಪ್ಪಂದದಲ್ಲಿ ನಾವು ಬಹು ತೆರಿಗೆಗಳನ್ನು ಇಳಿಸ್ತೀವಿ, ಏನೋ ಒಂದು ಆಗುತ್ತಲ್ಲಿ ಒಪ್ಪಂದದಲ್ಲಿ. ಆಗ ಈ ಸುಂಕ ಏನು ಪ್ರಕಟ ಮಾಡಿದ್ದಾರೆ ಅದರಲ್ಲಿ ಇನ್ನೊಂದು ಕ್ಲಾಸ್ ಇದೆ. ಆ ಕ್ಲಾಸ್ ಏನು ಹೇಳುತ್ತೆ ಅಂದರೆ, ಮುಂದಿನ ದಿನದಲ್ಲಿ ಇದನ್ನು ಸರಿಪಡಿಸಿಕೊಂಡು ಸಹಸಮ್ಮತಿಯೊಂದಿಗೆ ಒಪ್ಪಂದವಾಗುವ ರೀತಿ ಆದಾಗ ಈ ಸುಂಕಗಳು ಹಾಗೇ ಇರಬೇಕು ಅಂತ ಯಾವ ನಿಯಮವೂ ಇಲ್ಲದ ಅಧ್ಯಕ್ಷರ ಅಧಿಕಾರಾವಧಿ, ಬದಲಾವಣೆ, ಅಧಿಕಾರ ಪರಿಧಿ ಅಲ್ಲಿಗೆ ಬರುತ್ತೆ. ಸೊ ಆಗಲ್ಲಿ ಇಳಿಯಬಹುದು ಅನ್ನೋದು ನಮ್ಮ ಲೆಕ್ಕಾಚಾರ. ಹಾಗಾಗಿ ಇದು ಫೈನಲ್ ಅಲ್ಲ. ಸೊ ಭಾರತ ಈಗ ಏನು ಮಾಡುತ್ತೆ, ಒಂದೊಂದನ್ನಾಗ ಅಸೆಸ್ ಮಾಡಿಕೊಂಡು ಅಗ್ರಿಮೆಂಟ್ಗೆ ಹೋಗ್ಕೊಂಡು ಅಮೇರಿಕ ಜೊತೆ ಮಾತಾಡಿಕೊಂಡು ಆಮೇಲೆ ಯಾವುದಕ್ಕೆ ಇಳಿಸ್ಬೋದು ಬಿಡ್ಬೋದು ನೋಡ್ಕೊಂಡು ಇದನ್ನು ಇಳಿಸ್ಕೊಳ್ಳೋಕ್ಕೆ ಸಾಧ್ಯತೆಗೆ ಜಾಗ ಇದೆ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾವಾಗ ಆಗುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ. ಒಂದಷ್ಟು ಉದ್ಯೋಗಗಳು ಸೃಷ್ಟಿಯಾಗೋದಕ್ಕೆ ಇದು ಅವಕಾಶ ಆಗುತ್ತೆ ಅಂತ ಟ್ರಂಪ್ ಹೇಳ್ತಾರೆ ಸರ್. ಅದು ಏಕ್ದಮ್ ಶುರು ಆಗ್ಬಿಡುತ್ತೆ ಸರ್? ಹಂಗೆ ಅದು ಏಕ್ದಮ್ ಆಗಲ್ಲ, ಒಂದಿನ ಆಗಿಸ್ಬೇಕು ಅಂತ ಅವ್ರ ಆಸೆ. ಅವ್ರದ್ದು ವಾದ ಏನು, ಎಷ್ಟು ದಿನ ನಾನು ಹೀಗೆ ಬಿಟ್ಕೊಂಡು ಹೋಗ್ಬೇಕು ನನ್ನ ದೇಶನ ಅಂತ ಅವ್ರ ವಾದ. ನಮ್ಮಲ್ಲಿ ಯಾಕೆ ಉತ್ಪಾದನೆ ಆಗಬಾರ್ದು, ಯಾಕೆ ನಾನು ಯಾವತ್ತು ಹಂಗಾರೆ ಹೀಗೆ ಮಾಡ್ಕೊಂಡು ಹೋದ್ರೆ ನಾನು ಅಂತ ಅವ್ರದ್ದು ವಾದ. ಏನ್ಯಾ ಇದರಿಂದ ಆಗಬಹುದಾದ್ದೇನು, ಭಾರತ ಅಥವಾ ಬೇರೆ ಇದು ಪರಿಣಾಮ ಏನು ಅಂತ ನೀವು ಕೇಳಿದ್ದಕ್ಕೆ ಹೇಳ್ಬಿಡ್ತೀನಿ. ಭಾರತ ಗುಡ್ ಅಂಡ್ ಬ್ಯಾಡ್ ಅಂತ ಹೇಳಿದೆ. ನಾವು ಬ್ಯಾಡನ್ನು ಮಾತ್ರ ನೋಡಬೇಕಾಗಿಲ್ಲ, ಗುಡ್ಡನ್ನು ನೋಡಬೇಕು. ಚೈನಾ 54% ಅಲ್ಲಿದ್ದಾರೆ. 34 ನೆನ್ನೆ ಹಾಕಿರೋದು, ಹಳೇದೊಂದು 20 ಇದೆ ಅವ್ರ ಮೇಲೆ ಆಗಲೇ, ಅದು 54ಕ್ಕೆ ಹೋಗುತ್ತೆ. ವಿಯೆಟ್ನಾಂ 46, ಜಪಾನ್ 24. ಯಾಕೆ ಹೇಳಿದೆ ಇವ್ರನ್ನ? ತೈವಾನ್ 32, ಸೂಪರ್ ಸಪ್ಲೈ ಆಫ್ ಸೆಮಿಕಂಡಕ್ಟರ್ಸ್ ಅವಲ್ಲಿ ಅಲ್ಲಿಂದಾನೆ ಆಗ್ತಿರೋದವ್ರಿಗೆ. ಯಾಕೆ ಅವ್ರದ್ದು ಹೇಳ್ತಾ ಇದ್ದೀನಿ ಅಂದರೆ, ಅವ್ರನ್ನೇ ಬಿಟ್ಟಿಲ್ಲ ಇವರು ಪಾರ್ಟಿಗಳು. ಕಂಪ್ಯಾರಿಸನ್ಗೆ ಬನ್ನಿ, ಬಾಂಗ್ಲಾದೇಶ್ಗೆ 37, ಪಾಕಿಸ್ತಾನಕ್ಕೆ ಒಂದು 29 ಹಾಕಿದ್ದಾರೆ, ಮ್ಯಾನ್ಮಾರ್ಗೆ 44. ಇವೆಲ್ಲ ನಮ್ಮ ಜೊತೆ ಅಂದರೆ ಪಾಕಿಸ್ತಾನ, ಬಾಂಗ್ಲಾ, ಶ್ರೀಲಂಕಾ, ಮ್ಯಾನ್ಮಾರ್ ಇವರೆಲ್ಲ ಸ್ವಲ್ಪ ಮಟ್ಟಿಗೆ ಕಂಬೋಡಿಯಾ ಎಲ್ಲ ನಮ್ಮ ಜೊತೆ ಕೆಲವು ಕ್ಷೇತ್ರಗಳಲ್ಲಿ ಕಾಂಪಿಟೇಷನ್ಗೆ ಎಳೆದಿದ್ರು, ಲೈಕ್ ಜವಳಿ ಈ ರೀತಿ ಕ್ಷೇತ್ರಗಳಲ್ಲಿ. ಇವ್ರದ್ದು ಟ್ಯಾಕ್ಸೇಷನ್ ಹೈ ಇರೋದ್ರಿಂದ, ನಮ್ಮದು ಕಡಿಮೆ ಇರೋದ್ರಿಂದ ನಾವು ಅದರ ಲಾಭವನ್ನು ಪಡೆದುಕೊಳ್ಳಲು ಟ್ರೈ ಮಾಡಬೇಕೀಗ. ವಸ್ತ್ರ ಉದ್ಯಮಕ್ಕೆ ಬಹು ಉದ್ದಿಮೆಗಳು, ಜವಳಿ ಅಂದರೆ ಗಾರ್ಮೆಂಟ್ ಫ್ಯಾಕ್ಟರಿಗಳು ಭಾರತದಿಂದ ಹೊರಕ್ಕೆ ಹೋಗಿದ್ವು ಬಿಕಾಸ್ ಆಫ್ ಟ್ಯಾಕ್ಸೇಷನ್ ಪಾಲಿಸಿ, ತೆರಿಗೆ ಪ್ರಾಬ್ಲಮಿಂದ. ಬಾಂಗ್ಲಾದೇಶ್ಗೂ, ಪಾಕಿಸ್ತಾನಕ್ಕೂ, ಮ್ಯಾನ್ಮಾರ್ಗೂ, ವಿಯೆಟ್ನಾಂಗೂ ಹೋಗಿದ್ವು. ಈಗ ವಿ ಮೇ ಬ್ರಿಂಗ್ ಇಟ್ ಬ್ಯಾಕ್, ಟ್ರೈ ಮಾಡ್ಬೋದು ನಾವೀಗ. ಸೊ ಲಾಭ ಇದೆ ಇಲ್ಲಿ, ಅದರ ಪ್ರಯೋಜನವನ್ನು ಲಾಸೂ ಇದೆ. ನಾನು ಲಾಸ್ ಇಲ್ಲ ಅಂತ ಹೇಳ್ತಿಲ್ಲ, ಹೊಡೆಸ್ಕೊಳತ್ತೆ ಏಟನ್ನು. ಅಲ್ಲಿ ಜಾಸ್ತಿ ಆಗೋದ್ರಿಂದ ಫಾರ್ ಎಕ್ಸಾಂಪಲ್ ಕೆಲವು ಆಟೋಮೊಬೈಲ್ ಪಾರ್ಟ್ಸನ್ನ ಇಲ್ಲಿಂದ ಥ್ರೂ ಮಾಡಿಕೊಡ್ತಿದ್ರು ಅಮೆರಿಕದಕ್ಕೆ, ಅದಕ್ಕೆ ಏಟು ತಿಂತೀವಿ ಈಗ ನಾವು ಸರಿಯಾಗಿ. ಹಾಗಾಗಿ ಹೊಡೆತನೂ ಇದೆ. ಹಾಗಾಗಿ ಕೆಲವು ಕ್ಷೇತ್ರಗಳಿಗೆ ಹೊಡೆತವೂ, ಕೆಲವು ಕ್ಷೇತ್ರಗಳಿಗೆ ಬೆಣ್ಣೆಯೂ, ಇನ್ನು ಕೆಲವು ಕ್ಷೇತ್ರಗಳಿಗೆ ಸುಣ್ಣವೂ ಇದೆ ಇಲ್ಲಿ. ಇದು ಒಂದು ಕಡೆ ಲಾಭ. ಇನ್ನು ಹೇಗೆ ನೋಡ್ಬೇಕು ನೀವು ಇದನ್ನು ಅಂತಂದರೆ, ಭಾರತಕ್ಕೆ ಇದರ ಹೊಡೆದಿದ್ದನ್ನು ನಾವು ಸಹಿಸ್ಕೋಬಹುದು,
ರಫಾಗಿ ಟ್ರೈ ಮಾಡ್ಕೊಂಡು ಸ್ವಲ್ಪ ಕಷ್ಟಪಟ್ಬಿಟ್ಟು ಸಹಿಸ್ಕೋಬೇಕು ನಾವು. ಕೆಲವು ದೇಶಗಳಿಗೆ ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಕೆಲವು ದೇಶಗಳಿಗೆ. ಅದನ್ನು ಅವ್ರೇನು ಮಾಡ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಅದು ಹೆಚ್ಚು ಕಡಿಮೆ ಆಗಿ ಹೋಗ್ಬಿಟ್ರೆ ಈಗಿರುವ ಲೆಕ್ಕಾಚಾರದಲ್ಲಿ ಅಮೆರಿಕ ಆಂತರಿಕವಾಗಿ ರಿಸೆಷನ್ಗೂ ಪ್ರಪಂಚವೇ ರಿಸೆಷನ್ಗೂ ಹೋಗಬಹುದು. ಚೈನಾದ ಅಭಿವೃದ್ಧಿ ವೇಗದ ಗತಿ ಬೀಳುತ್ತೆ ಬೈ 1% ಪಾಯಿಂಟಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು, ಗೊತ್ತಿಲ್ಲ ನನಗೆ. ಇದು ಮುಂದುವರೆದರೆ ಯಾವ ರೀತಿ ಮುಂದುವರಿಯುತ್ತೋ ಹಾಗೆ. ಓಕೆ, ಹಾಗಾದ್ರೆ ಅಮೆರಿಕಕ್ಕೆ ಏನಾಗುತ್ತೆ? ಅಮೆರಿಕ ನಿರೀಕ್ಷೆ ಮಾಡ್ತಿರೋದು ಏನು? ನನಗೆ ಈಗ ತಕ್ಷಣಕ್ಕೆ ಮುಂದಿನ 10 ವರ್ಷದಲ್ಲಿ $8 ಟ್ರಿಲಿಯನ್ ಅಷ್ಟು ದುಡ್ಡು ಬಂದುಬಿಡುತ್ತೆ, ನಾನು ಶ್ರೀಮಂತ ಆಗ್ತೀನಿ, ನನ್ನ ಹತ್ರ ಜಾಬ್ ಆಗತ್ತೆ, ಡ್ಯಾಶು. ಹಾಗಾಗ್ಲಿಕ್ಕಿಲ್ಲ. ಸಡನ್ಲಿ ಜಾಬ್ಗಳನ್ನು ಕಳ್ಕೊಳ್ಳುತ್ತೆ ಅಮೆರಿಕ. ಈಗ ಎ ಸ್ಟೇಟ್ ಲೈಕ್ ವಿಸ್ಕಾನ್ಸಿನಲ್ಲೋ ಮಿಶಿಗನ್ನಲ್ಲೋ ಇವತ್ತು ನಿನ್ನೆ ರಾತ್ರಿನೇ ಒಂದು 900 ಜನದ್ದು ಒಂದು ಆಟೋಮೋಟಿವ್ ಪ್ಲ್ಯಾಂಟ್, ಅಂದರೆ ಕಾರುಗಳು ಅಥವಾ ವಾಹನಗಳ ಉತ್ಪಾದನಾ ಫ್ಯಾಕ್ಟ್ರಿನಲ್ಲಿ ಜಾಬನ್ನ ತೆಗೆದಾಕಿದ್ದಾರೆ ನಿನ್ನೆ ರಾತ್ರಿ. ಆಗಲ್ಲ ನಮ್ಮ ಕೈಲಿ ಇದು ಮಾಡೋಕ್ಕೆ, ಸ್ಟಾಲ್ ಮಾಡೋಣ ಇರಿ, ಕೆನಡಾಲ್ ನಮ್ಮದು ಉತ್ಪಾದನಾ ಘಟನೆ ಇದೆ, ಅದನ್ನು ಸ್ಥಗಿತಗೊಳಿಸೋಣ ಅಂದ್ಬಿಟ್ಟು ಸ್ಥಗಿತಗೊಳಿಸಿದ್ದಾರೆ. ಹಾಗಾಗಿ ಜಾಬ್ಗಳು ಹೋಗಬಹುದು. ಟ್ರಂಪ್ ಲೆಕ್ಕಾಚಾರ ದೀರ್ಘಕಾಲದಲ್ಲಿ ಈ ತೆರಿಗೆ ಹೊಡೆತ ತಡ್ಕೊಳ್ಳೋಕ್ಕಾಗದೆ ಆ ದೇಶದಲ್ಲಿರೋರು ನನ್ನ ದೇಶಕ್ಕೆ ಬಂದು ಉತ್ಪಾದನೆ ಮಾಡುತ್ತಾರೆ ಅಂತ ಅವ್ರದ್ದು ಆಲೋಚನೆ. ಹಾಗಾಗಿ ನನಗೆ ಜಾಬ್ ಉತ್ಪಾದನೆ ಆಗುತ್ತೆ, ನನ್ನ ದುಡ್ಡು ನನ್ನ ಕೈಲಿ ಉಳ್ಕೊಳ್ಳುತ್ತೆ, ನನ್ನನ್ನು ಮಿಸ್ಯೂಸ್ ಮಾಡೋಕ್ಕಾಗಲ್ಲ ಅಂತ ಇನ್ನು ಕೆಲವರ ಟ್ರಂಪಿನ ಪ್ರಕಾರ ಲೆಕ್ಕಾಚಾರ. ವಿಶ್ವದ ಮಹಾಯುದ್ಧ ವರ್ಲ್ಡ್ ವಾರ್ 2 ಆದಮೇಲೆ ಅದಾದಮೇಲೆ ಪೀಸ್ ಟೈಮಲ್ಲಿ ಬಿದ್ದಂಥ ಮಹಾನ್ ತೆರಿಗೆ ಹೊಡೆತ ಈ ಥರದ್ದು ಅಂತಂದರೆ ಇದು 2ನೇ ಬಾರಿ. ಇಫ್ ಯು ಗೋ ಬ್ಯಾಕ್ ಟು 1930s ಆಫ್ ಅಮೆರಿಕನ್ ಗ್ರೇಟ್ ರಿಸೆಷನ್ ಟೈಮ್ಗೆ, ಇಟ್ಸ್ ಅನ್ಬಿಲೀವಬಲ್. ಅಮೆರಿಕನ್ ಗ್ರೇಟ್ ರಿಸೆಷನ್ ಟೈಮ್ ಅದು ಆ ಪೀರಿಯಡಲ್ಲಿ. ಆಗಲೂ ಇದೇ ಥರ ಟ್ಯಾರಿಫ್ಗಳು ಸುಂಕಗಳು ಬಿದ್ದೆ ಹೊಡೆಸ್ಕೊಂಡಿದ್ರು, ಈಗಲೂ ಹೊಡೆಸ್ಕೊಂಡಿದ್ದಾರೆ, ಅದು ಹೊಡೆದಿದ್ದಾರೆ ಎಲ್ಲರಿಗೂ. ಇದು ಶಾಂತಿಯ ಸಮಯದಲ್ಲಿ ಬಿದ್ದಿರುವ ಅತಿ ದೊಡ್ಡ ತೆರಿಗೆ ಇದು ಪ್ರಪಂಚಕ್ಕೆ. ಭಾರತದಲ್ಲಿ ಇನ್ನೂ ಯಾರಿಗೂ ಹೊಳಿತಾ ಇಲ್ಲ ಇದು ಹೇಗೆ ಹೊಡೆಯುತ್ತೆ ಏಟನ್ನ ಅಂತ. ಯಾಕಂದರೆ ನಮ್ಮ ದೇಶದಲ್ಲಿ ಲೆಕ್ಕಾಚಾರ ಏನು, ಅಣ್ಣ ಆ ಗೃಹಲಕ್ಷ್ಮಿ ಕಾಸೆ ಹಾಕಿಲ್ವಲ್ಲ ಅಣ್ಣ, ಅಕ್ಕಿ ಬಂದಿಲ್ವಲ್ಲ, ಅಕ್ಕಿ ಕೊಟ್ಟೇ ಇಲ್ಲ, ಕರೆಂಟ್ ಏನಂದ ಬಸ್ದು ತೆಗೆದಾಕ್ಬಿಡ್ತಾನಂತ, ಬಸ್ದು ಕರೆಂಟ್ ಕೊಡ್ತಾ ಇದ್ದಾರೆ. ಈ ಲೆವೆಲಲ್ಲೇ ಇದ್ದೀವಿ ಇನ್ನೂ. ನಮಗೆ ತಗಲ್ಕೊಳ್ಳೋವರೆಗೂ ನಮಗೇನು ಸಂಬಂಧವೇ ಇಲ್ಲ ಅನ್ನೋಂಗೆ ಇರ್ತೀವಿ. ನಮಗೆ ರಪ್ಪಂತ ಹೊಡೆದ್ರೆ ಮುಖಕ್ಕೆ ಇದು ಹಿಂಗೆ ಮಾಡ್ಬಿಡ್ರ ಅಂತ ಬರ್ತಾರೆ. ಅದೆಲ್ಲ ಯಾರನ್ನ ಮೇಲೆ ಹಾಕೋದು, ದಟ್ ಇಸ್ ದಿ ಪ್ರಾಬ್ಲಮ್. ವಿ ಕಾಂಟ್ ಹೆಲ್ಪ್. ಹಾಗಾಗಿ ಅಮೆರಿಕಕ್ಕೆ ಒಂದು ಸಮಸ್ಯೆ ಇದೆ, ಗೊತ್ತಿಲ್ಲ ದೀರ್ಘಕಾಲದಲ್ಲಿ ಲಾಭ. ಭಾರತಕ್ಕೆ ಸಮಸ್ಯೆ ಇದೆ, ದೀರ್ಘಕಾಲದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಾವು ಮೋಸ್ಟ್ಲಿ ನಾವು ರಿಪೇರಿ ಮಾಡ್ಕೋತೀವಿ ಅಂತ ಕಾಣುತ್ತೆ. ಬಟ್ ಪ್ರತಿಪಕ್ಷಗಳಿಗೆ ಮಾತ್ರ ಹಬ್ಬ. ಅಣ್ಣ ಮೋದಿ ಹೆಂಗೆ ನಿನ್ನ ಫ್ರೆಂಡ್ ಫ್ರೆಂಡು ಅಂತ ಫುಲ್ ತಪ್ಕೊಂಡು ಮಾಡ್ತಿದ್ದೆ. ಕೊಟ್ಟಿದ್ದೆ ಕೈ ಕೊಟ್ರಲ್ಲ, ಅವ್ರ ಕೈ ಕೊಟ್ರಲ್ಲಪ್ಪ ಕೈನಾ, ಎಲ್ಲಪ್ಪ ನಿಮ್ಮ ಫ್ರೆಂಡ್ಶಿಪ್ ಅಂದ್ಕೊಂಡು ಲೇವಡಿ ಮಾಡೋಕ್ಕೆ ಜಾಗ ಸಿಕ್ಕತ್ತಷ್ಟೆ. ಆದರೆ ಅದು ರಾಂಗ್. ಅದು ಯಾಕಂದರೆ ಟ್ರಂಪ್ ಮೋದಿ ಒಬ್ಬರೇ ಅಲ್ಲ, ಊರಲ್ಲಿ ಇರೋರನ್ನೆಲ್ಲ ಸೇರಿಸ್ಕೊಂಡು ರುಬ್ಬಿದ್ದಾರೆ. ಭಾರತನೇ ಟಾರ್ಗೆಟ್ ಮಾಡಿಲ್ಲ. ಇನ್ನು ಭಾರತ ಅಷ್ಟೇ ಅಲ್ಲ, ಜಗತ್ತಿನ 130 ದೇಶಗಳ ಮೇಲೆ ಟ್ರಂಪ್ ಸುಂಕಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಅಮೆರಿಕ ಕೈಗಾರಿಕೋದ್ಯಮಕ್ಕೆ ಇದು ಪುನರ್ಜನ್ಮ ಅಂತ ಹೇಳಿದ್ದಾರೆ. 50 ವರ್ಷದಿಂದ ನಮ್ಮ ತೆರಿಗೆದಾರರನ್ನ ದೋಚಿದ್ರಿ, ಇನ್ನು ಮುಂದೆ ಅದು ನಡೆಯಲ್ಲ, ನಮ್ಮ ಮೇಲೆ ಸುಂಕ ವಿಧಿಸುವ ದೇಶಗಳ ಮೇಲೆ ನಾವು ಕೂಡ ಸುಂಕ ವಿಧಿಸ್ತೀವಿ ಅಂತ ಹೇಳಿದರು. ಇನ್ನು ಸುಂಕ ಘೋಷಣೆಯಿಂದ ಅಮೆರಿಕದಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದು ಅವರ ಉದ್ದೇಶ. ಅದಿರ್ಬೋದು, ಆದರೆ ಬಹುಜನರು ಹೇಳುತ್ತಿರುವುದು ಅಮೆರಿಕದಲ್ಲಿ ಉತ್ಪನ್ನಗಳ ಬೆಲೆ ಈಗ ಹೆಚ್ಚಾಗತ್ತೆ ತಕ್ಕಳಿ ಅಂತ. ಕಾರಣ ಫೋರ್ಡ್, ಜನರಲ್ ಮೋಟರ್ಸ್, ಬಿಗ್ಗೆಸ್ಟ್ ಆಟೋ ಮ್ಯಾನುಫ್ಯಾಕ್ಚರರ್ಸಲ್ಲಿ ಭಾಳ ಪಾರ್ಟ್ಗಳನ್ನು ಮತ್ತು ಕಾರ್ಗಳನ್ನು ಮೆಕ್ಸಿಕೋಲ್ಲಿ ಮಾಡಿಬಿಟ್ಟು ಅಮೆರಿಕಕ್ಕೆ ತರೋರು. ಈಗ ಅಲ್ಲಿಂದ ಇಲ್ಲಿಗೆ ತಂದರೆ 25% ಸುಂಕ ಕಟ್ಟಬೇಕು. ಅದಕ್ಕೀಗ ಆ ದುಡ್ಡನ್ನು ಯಾವನು ಕೊಡಬೇಕು? ಆ ದೇಶದ ನಾಗರಿಕರೇ ಕೊಡಬೇಕು. ಏನೋ ಮಾಡೋಕೆ ಹೋಗಿ ಅವ್ರಿಗೆ ಹೊರೆ ಆಯ್ತಾ ಸರ್? ದ್ಯಾಟ್ ಇಸ್ ದ ಪ್ರಾಬ್ಲಮ್. ಈಗ ಓಕೆ, ದಾಟ್ಸ್ ದಿ ಪ್ರಾಬ್ಲಮ್. ಅದು ದೀರ್ಘಕಾಲ ಉಳ್ಕೊಳ್ಳಲ್ವಾ ಸರ್? ಆದರೆ ಟ್ರಂಪ್ ಹೇಳೋದಂದ್ರೆ ಸ್ವಲ್ಪ ಸಹಿಸಿಕೊಳ್ಳೋಣ, ಇವ್ರನ್ನ ದಾರಿಗೆ ತರೋಣ ಅಂತ. ಆ ಸಹಿಸಿಕೊಳ್ಳುವ ತ್ಯಾಗ ಮನೋಭಾವ ಅಮೆರಿಕನ್ನರಿಗೆ ಇದೆಯಾ ಗೊತ್ತಿಲ್ಲ. ಭಾರತದಲ್ಲಿ ಇದೆಯಾ? ಇಲ್ಲವೇ ಇಲ್ಲ. ಮರುಕ್ಷಣನೇ ಅದರ ರಿಯಾಕ್ಷನ್ ಅವೆಲ್ಲ ಬಿಟ್ಬಿಡು. ಅಲ್ಲಪ್ಪ,
ಅಲ್ಲಿದು ಆ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಕಾಸು ಕಡಿಮೆ ಆಗ್ತಿದೆ. ಎಲ್ಲ ಬಿಟ್ಬಿಡು, ನಮಗೆ ಬೇಡ ಸವಾಸ. ನೀ ಮಾಡ್ಕೊಂಡಿಲ್ವಾ? ಹೌದು. ಸುಮ್ಮನೆ ನಮಗೆ ಬರ್ಬೇಕಾದ ತಳ್ಳಿಬಿಡು ನಮ್ಮ ಕಡೆಗೆ ಅಷ್ಟೇ, ನಮ್ಮ ಪಾಲು ಅದೆಲ್ಲ ಬಿಟ್ಬಿಡು. ಇದು ನಮ್ಮ ಮೆಂಟ್ಯಾಲಿಟಿ. ನಿಜ. ಅಲ್ಲಿ ಏನು ಮೆಂಟ್ಯಾಲಿಟಿ ಗೊತ್ತಿಲ್ಲ, ನೋಡಬೇಕು. ಹಾಗಾಗಿ ಅಲ್ಲಿ ಪ್ರಾಡಕ್ಟ್ಸು ಮತ್ತು ಪದಾರ್ಥಗಳ ಬೆಲೆ ಹೆಚ್ಚಾಗ್ಬಿಡುತ್ತೆ, ಆಗಬಹುದು ಅನ್ನೋದೇ ಎಲ್ಲರ ಲೆಕ್ಕಾಚಾರ. ದೀರ್ಘಕಾಲದಲ್ಲಿ ಏನಾರು ಆಗುತ್ತೋ ಬಿಡುತ್ತೋ, ಶಾರ್ಟ್ ಟರ್ಮಲ್ಲಂತೂ ಆಗಲೇಬೇಕು. ಎಸ್. ಇನ್ನು ಟ್ರಂಪ್ ಸುಂಕಾಸ್ತ್ರಕ್ಕೆ ಜಗತ್ತಿನ ವಿವಿಧ ದೇಶಗಳು ಸ್ಪಂದಿಸಿವೆ. ಟ್ರಂಪ್ ನಡೆಯನ್ನ ಚೀನಾ ವಿರೋಧಿಸಿದೆ. ಇದು ಏಕಪಕ್ಷೀಯ ನಡೆ, ಅಮೆರಿಕ ಇದನ್ನ ಹಿಂಪಡಿಬೇಕು, ಇಲ್ಲಾಂದ್ರೆ ಜಗತ್ತಿನ ಆರ್ಥಿಕಾಭಿವೃದ್ಧಿಗೆ ಕಂಟಕ ಎದುರಾಗುತ್ತೆ ಅಂತ ಎಚ್ಚರಿಸಿದೆ. ನಿಜವಾದ ಫ್ರೆಂಡ್ ಹೀಗೆ ಮಾಡಲ್ಲ ಅಂತ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥನಿ ಆಲ್ಬನೀಸ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದನ್ನೇ ಅಮೆರಿಕ, ಆಸ್ಟ್ರೇಲಿಯಾ, ಸಿಂಗಪುರದೆಲ್ಲ ಮಜಾ ಇದೆ. ಅವರು ಡಿಫಿಸಿಟಲ್ಲಿದ್ದಾರೆ. ಯಾರ ಕಡೆ? ಅವ್ರ ಕಡೆಗೆ ಇದ್ದಾರೆ ಪಾಪ. ಅಮೆರಿಕಕ್ಕೆ ಹೆಚ್ಚು ಲಾಭ ಇದೆ ಆಸ್ಟ್ರೇಲಿಯಾದಿಂದ, ಆಸ್ಟ್ರೇಲಿಯಾಗೆ ಲಾಭ ಅಲ್ಲ. ಭಾರತಕ್ಕಾದ್ರೆ ಭಾರತ ಲಾಭ ಮಾಡ್ಕೊತಿದೆ ಅಮೆರಿಕದಿಂದ ಅಂತ ಅನ್ಬೋದಿತ್ತು. ಅವ್ರದ್ದು ರಿವರ್ಸ್ ಇದೆ, ಆದರೂ ಅವರು 10% ಆಗಿ ಬಾರಿಸಿದ್ದಾರೆ. ತಗೊಳ್ಳಿರ್ಲಿ ಅಂತ ಆಗ ಇಟ್ಕ ನೀನು ಸುಮ್ಮನೆ ಅಂತ ಎಲ್ರಿಗೂ ಕೊಟ್ಟ. ಇವೆಲ್ಲ ಕರೆಕ್ಷನ್ಸ್ ಆಗಬಹುದು. ಕೆನಡಾ ಮೆಕ್ಸಿಕೋ ಹೆಸರಿಲ್ಲ, ಈಗಾಗಲೇ ಅವ್ರಿಗೆ ಹಾಕಬೇಕಾದ ಕಡೆ ಇಟ್ಟಾಗಿದೆ. ಬತ್ತಿಯವರು ಸ್ಟೀಲು, ಅಲ್ಯೂಮಿನಿಯಮ್ಮು ಇದ್ರ ಮೇಲೆಲ್ಲ ಹಾಕಾಗಿದೆ. ಕೆನಡಾ ಮೇಲೆ ಲಂಬರ್ ಪ್ರಾಡಕ್ಟ್ಸ್ ಮೇಲೆ ಕೆಲವೆಲ್ಲ ಹಾಕಿದ್ದಾರೆ. ಈ ಕಡೆ ಮೆಕ್ಸಿಕೋಯಿಂದ ಕಾರ್ದು ಆಟೋಮೊಬೈಲ್ ಪಾರ್ಟ್ಸ್ ಮೇಲೆ ಟ್ಯಾರಿಫ್ ಹಾಕಾಯಿತು, ಜಾರಿಗೂ ಬಂದಾಗೋಯ್ತು ರಾತ್ರಿಯಿಂದ. ಈ ಪಟ್ಟಿಲಿ ಇಲ್ಲ ಅವ್ರದ್ದು ಹೆಸರು. ಕಾರಣ ಅಗ್ರಿಕಲ್ಚರ್ ಆ್ಯಂಡ್ ಕೆಲವು ಪದಾರ್ಥಗಳಲ್ಲಿ ಎರಡು ಕಡೆಯಿಂದ ಅಮೆರಿಕಕ್ಕೆ ಒಳಕ್ಕೆ ಬರೋದು. ಬಿಗ್ಗೆಸ್ಟ್ ಟ್ರೇಡ್ ಪಾರ್ಟ್ನರ್ಸ್ ಅವರಿಬ್ಬರು. ಹಾಗಾಗಿ ಅದ್ರ ಬೆಲೆ ಜಾಸ್ತಿ ಆಗ್ಬಿಡ್ಬೋದು ಅಂತ. ಅದೇ ನಮ್ದ್ರಲ್ಲಾದಂಗೆ ಸೇಮ್ ಫಾರ್ಮಾ, ಔಷಧಿ. ಇನ್ನು ರಷ್ಯಾ, ಬೆಲೂರಸ್, ಉತ್ತರ ಕೊರಿಯಾ, ಕ್ಯೂಬಾ ಹೆಸರಿಲ್ಲ. ಅದರ ಮೇಲೆ ಸ್ಯಾಂಕ್ಷನ್ಸ್ ಇದೆ, ಹಂಗಾಗಿ ಅದು ಬೇಕಾಗಿಲ್ಲ ಹೆಸರುಗಳು. ಸೊ ತೊಂದರೆ ಇಲ್ಲ. ಸೊ ಈಗ ನೆಕ್ಸ್ಟ್ ಏನು? ಚೈನಾ 34%. ಓಕೆ, ಯಾರ್ದಾರು ಇಂಪಾರ್ಟೆಂಟ್ ಬೇಕಾ ನಿಮಗೆ ಇದರಲ್ಲಿ? ಚೈನಾ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇದೆಯಾ ಸರ್? ನಾವು ಇದನ್ನ ಕೇರೆ ಮಾಡಲ್ಲ ಅಂತ ಹೇಳ್ತಾರಲ್ಲ. ಕೇರೆ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆ, ಆದರೆ ಈ ಒಳ ಮಾರ್ಗಗಳನ್ನು ಅವ್ರುಗಳು ಕಂಡು ಹಿಡಿಬೇಕು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್, ವಿಯೆಟ್ನಾಂಗೆ 46% ಬಿದ್ದಿದೆ. ವಿಯೆಟ್ನಾಮಲ್ಲಿ ಏನಾಗಿತ್ತು ಅಂದರೆ, ಇನ್ಕ್ಲೂಡಿಂಗ್ ಮೆಕ್ಸಿಕೋಲು ಅದೇ ಆಗಿರೋದು. ಭಾಳ ಚೈನೀಸ್ ಕಂಪನಿಗಳು ತಮ್ಮ ದುಡ್ಡನ್ನು ತೊಗೊಂಡೋಗಿ ವಿಯೆಟ್ನಾಮು ಮತ್ತು ಮೆಕ್ಸಿಕೋಲ್ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಮಾಡ್ಕೊಂಡ್ರು. ಯಾಕಂದರೆ ಚೈನಾ ಅಂತ ನೀನು ಹೊಡೆಯೋದು, ವಿಯೆಟ್ನಾಮಲ್ಲಿ ಮಾಡಿಬಿಡೋದು. ಅಲ್ಲಿಂದನೂ ಸೇರಿಸಿ ಹೊಡೆದ್ರು ಈಗ ಅದಕ್ಕೇನೆ ಅವರು. ಹಾಗಾಗಿ ಚೈನಾ ಇಗ್ನೋರ್ ಮಾಡಿಬಿಡ್ತೀವಿ ಅನ್ನೋಕ್ಕಾಗಲ್ಲ, ಅರಗಿಸ್ಕೋಬೋದೇನೋ ಸ್ವಲ್ಪ ದಿನ. ಮತ್ತು ಚೈನಾ ಹೊಸ ಮಾರುಕಟ್ಟೆಗಳ ಕಡೆಗೆ ಹೋಗ್ತಾ ಇದೆ. ಭಾರತನೂ ಅದೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಮುಂದೊಂದು ದಿನ ಭಾರತ ನಾನು ದೊಡ್ಡ ದೇಶವಾಗಿ, ದೊಡ್ಡ ಶಕ್ತಿಶಾಲಿಯಾಗಿ ಹೊರಹೊಮ್ಮಬೇಕು ಅನ್ನೋದೇ ಆಸೆ ಆಗಿದ್ದರೆ ಒನ್ ಮಾರ್ಕೆಟ್ ಡಿಪೆಂಡೆನ್ಸಿ ಮೇಲೆ ವರ್ಕ್ ಮಾಡೋಕ್ಕಾಗಲ್ಲ. ಸೊ ವಿ ನೀಡ್ ಟು ರೀವರ್ಕ್ ಅವರ್ ಸ್ಟ್ರಾಟಜಿ. ನಮ್ಮ ತಂತ್ರಗಳನ್ನು ಯುರೋಪಿಯನ್ ಯೂನಿಯನ್ ಜೊತೆಯೂ, ಆಫ್ರಿಕಾ ಖಂಡದ ವ್ಯವಹಾರದ ವಿಚಾರದಲ್ಲೂ, ದಕ್ಷಿಣ ಅಮೆರಿಕಾ ಪ್ರಾಂತ್ಯದಲ್ಲೂ, ನಾಟ್ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಸೈಡಲ್ಲಿ ನಾವು ವಿ ಹ್ಯಾವ್ ಟು ರೀವರ್ಕ್ ಇಟ್. ಕೂತ್ಕೊಂಡು ನಾವು ಸುಮ್ಮನೆ ಉಡಾಪೆ ಹೊಡ್ಕೊಂಡಿದ್ರೆ ಆಗಲ್ಲ. ಎಸ್.